ಸ್ನೇಹಿತರೆ, ನಾನು ಈಗ ಹೇಳುವಂಥ ಕತೆ ತುಂಬ ಆಸಕ್ತಿದಾಯಕವಾದ ಕತೆ. ಗುಜರಾತಿನ ದಕ್ಷಿಣ ಭಾಗದಲ್ಲಿ ದ್ವಾರಿಕಾ ಮತ್ತು ಸೋಮನಾಥ ಪವಿತ್ರ ನಗರಗಳ ಹತ್ತಿರ ಜೂನಾಗಢ ನಗರದಲ್ಲಿದೆ. ಇಲ್ಲಿ ಸಗಲಶಾ ಎಂಬ ಮಹಾನ್ ಮತ್ತು ದಾನಶೀಲ ವ್ಯಾಪಾರಿಯು ಅದ್ಭುತ ಕತೆ ಆರಂಭವಾಗುತ್ತದೆ. ಸಗಲಶಾ ತನ್ನ ಕಾಲದಲ್ಲಿ ಅತಿ ಶ್ರೀಮಂತ ವ್ಯಾಪಾರಿ. ತನ್ನ ಭಾರಿ ದಾನಶೀಲತೆ ಮತ್ತು ಕೃಷ್ಣನ ಮೇಲಿನ ಭಕ್ತಿಗಾಗಿ ಪ್ರಸಿದ್ಧನಾಗಿದ್ದ. ಅವನು ಧರ್ಮಶಾಲೆ ಕಟ್ಟಿದ. ಅಲ್ಲಿ ಯಾತ್ರಿಕರು ಮತ್ತು ಬಡವರು ಉಚಿತವಾಗಿ ಆಹಾರ ಪಡೆಯಬಹುದಾಗಿತ್ತು. ಬಹಳಷ್ಟು ಪವಿತ್ರ ವ್ಯಕ್ತಿಗಳು ಸಗಲಶನು ಮಹಾಭಾರತದ ಮಹಾನ್ ಯೋಧ ಕರ್ಣ ಪುನರ್ಜನ್ಮ ಎಂದು ನಂಬಿದ್ದರು. ಯೋಧನಾದ ಕರ್ಣನ ದಾನಶೀಲತೆಗಾಗಿ ಪ್ರಸಿದ್ಧನಾಗಿದ್ದ. ಕರ್ಣನು ಯುದ್ಧ ಭೂಮಿಯಲ್ಲಿ ಗಾಯಗೊಂಡು ಬಿದ್ದಾಗ ಕೃಷ್ಣನು ಬ್ರಾಹ್ಮಣ ರೂಪದಲ್ಲಿ ಆತನಿಂದ ದಾನವನ್ನು ಕೇಳುತ್ತಾನೆ. ಕರ್ಣನು ತನ್ನ ಕೊನೆಯ ಕ್ಷಣಗಳಲ್ಲಿ ತನ್ನ ಹಲ್ಲುಗಳನ್ನು ಹೊಡೆದು ಇದರಲ್ಲಿ ಇರುವ ಹವಳವನ್ನು ಕೃಷ್ಣನಿಗೆ ನೀಡುತ್ತಾನೆ. ಕರ್ಣನ ಭಾರಿ ದಾನಶೀಲತೆ ಅವನಿಗೆ ವೈಕುಂಠದಲ್ಲಿ ಸ್ಥಾನ ನೀಡಿತು. ವೈಕುಂಠದಲ್ಲಿ ಕರ್ಣನು ತಾನು ಎಲ್ಲವನ್ನೂ ದಾನ ಮಾಡಿದ್ದರೂ ಆಹಾರವನ್ನು ದಾನ ಮಾಡಿಲ್ಲ ಎಂದು ಅರಿತನು. ಈ ತಪ್ಪನ್ನು ಸರಿಪಡಿಸಲು ಪುನಃ ಭೂಮಿಗೆ ಮರಳಲು ಕೋರಿದ. ಇದರಿಂದ ಸಗಲಶನ ಪುನರ್ಜನ್ಮವಾಯಿತು. ಸಗಲಶನು ತಾನು ಮತ್ತು ತನ್ನ ಕುಟುಂಬವು ಊಟ ಮಾಡುವ ಮೊದಲು ಯಾತ್ರಿಕರೊಬ್ಬರಿಗೆ ಸೇವೆ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದ. ಒಂದು ದಿನ ಯಾವುದೇ ಯಾತ್ರಿಕನು ಕಂಡುಹಿಡಿಯಲಾಗದೆ ಅವನು ಒಬ್ಬ ಕುಲುಷಿತ ಗಾಯಗೊಂಡ ಅಘೋರಿಯನ್ನು ಆಹ್ವಾನಿಸಿದ. ಅಘೋರಿಯು ಮಾಂಸವನ್ನು ಬೇಡಿದ. ಧರ್ಮಶಾಲೆಯಲ್ಲಿ ಎಂದಿಗೂ ನೀಡದಂತಹ ಆಹಾರ ಅದು. ಸಗಲಶನು ತನ್ನ ಹಸೆಯತಿಯಲ್ಲಿಯೇ ಮಾಂಸವನ್ನು ಪಡೆಯುತ್ತಾನೆ ಮತ್ತು ತಯಾರಿಸುತ್ತಾನೆ. ನಂತರ ಅಘೋರಿಯು ಮಾನವ ಮಾಂಸವನ್ನು ಬೇಡಿದ. ತಾನು ಮಾಡಿದ ಪ್ರತಿಜ್ಞೆ ನಿರ್ವಹಿಸಲು ಕಾತುರನಾದ ಸಗಲಶನು ತನ್ನ ಕಿರಿಯ ಮಗ ಚಲಿಯೋನು ಬಲಿಯಾಗಲು ಕೇಳಿದ. ತಕ್ಷಣ ಚಲಿಯೋನು ಒಪ್ಪಿಕೊಂಡು ತನ್ನನ್ನು ಕೊಂದುಕೊಳ್ಳುತ್ತಾನೆ. ಆ ಸಮಯದಲ್ಲಿ ಅಘೋರಿಯು ಶ್ರೀ ವಿಷ್ಣುವಿನ ರೂಪಕ್ಕೆ ತಿರುಗುತ್ತಾನೆ. ಆತನು ಚಲೋಯಿನಿಯನ್ನು ಪುನಃ ಜೀವಗೊಳಿಸುತ್ತಾನೆ ಮತ್ತು ಕುಟುಂಬವನ್ನು ಆಶೀರ್ವದಿಸುತ್ತಾನೆ. ಅವರ ಗಡಿಗಾಸಿ ಭಕ್ತಿ ಮತ್ತು ದಾನಶೀಲತೆಯನ್ನು ಹೊಗಳುತ್ತಾನೆ. ಇಂದಿಗೂ ಜೂನಾಗಢದಲ್ಲಿ ಮಾರ್ಗದರ್ಶಕರು ಸಗಲಾಶನ ಮತ್ತು ಅವನ ಕುಟುಂಬದ ಕಥೆಯನ್ನು ವಿವರಿಸುತ್ತಾರೆ. ಅವರು ನಿಜವಾದ ದಾನಶೀಲತೆ ಮತ್ತು ಭಕ್ತಿಯ ಮಾದರಿಯನ್ನು ಪ್ರದರ್ಶಿಸುತ್ತಾರೆ. ಸಗಲಾಶನ ಕಥೆಯಿಂದ ಪ್ರೇರಣೆ ಪಡೆಯೋಣ ಮತ್ತು ನಮ್ಮ ಜೀವನದಲ್ಲಿ ನಿಸ್ವಾರ್ಥ ದಾನಶೀಲತೆ ಮತ್ತು ಭಕ್ತಿಯನ್ನು ಅಭ್ಯಾಸ ಮಾಡೋಣ. ನೀವು ಈ ಕಥೆಯನ್ನು ಆನಂದಿಸಿದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ.